Hello everyone, I am Santosh. Today we are going to discuss the very important topic in DBMS, that is about drawing ER diagrams. Okay, already now ER modeling ಅನ್ನೋದನ್ನ ಸ್ಟಡಿ ಮಾಡ್ತಾ ಇದ್ವಿ and drawing ER diagrams is the ಫೈನಲ್ ಸ್ಟೇಜ್ ಆಫ್ ಯುವರ್ modeling. ಮಾಡೆಲ್ ಅಲ್ಲಿ ಎಲ್ಲ ಕಾನ್ಸೆಪ್ಟ್ಗಳನ್ನು ತಿಳ್ಕೊಂಡ ಮೇಲೆ ನಮಗೆ ಫೈನಲಿ ಒಂದು ಬ್ಲೂ ಪ್ರಿಂಟ್ ಹಾಕೋಕ್ಕೆ ಬರಬೇಕು. ದಿಸ್ ಈಸ್ ದ ಇಂಪಾರ್ಟೆಂಟ್ ಫೇಸ್. ಆ ಬ್ಲೂ ಪ್ರಿಂಟ್ ಹಾಕಬೇಕಂದ್ರೆ ಏನೇನು ಕಾನ್ಸೆಪ್ಟ್ಸ್ ಇದ್ದಾವೆ ಅನ್ನೋದನ್ನು ನಾವು ಇಷ್ಟು ದಿವಸ ತಿಳ್ಕೊಂಡ್ವಿ. ಈಗ ದ ಮೇನ್ ಥಿಂಗ್, ಈಗ ನಮಗೆ ಡಯಾಗ್ರಾಮ್ ಹಾಕೋಕ್ಕೆ ಬರಬೇಕು. ಸೊ ದ್ಯಾಟ್ ನಾವು ಏನೇನು ಇಷ್ಟು ದಿವಸ ಸ್ಟಡಿ ಮಾಡಿದ್ವಿ ಅದನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ವಿ. ಫೈನಲಿ ಮಾಡೆಲಿಂಗ್ ಅಂದ್ರೇನು? ಇಟ್ ಈಸ್ ಬ್ಲೂ ಪ್ರಿಂಟ್ ಆಫ್ ದಿ ಡೇಟಾಬೇಸ್. ಈಗ ನಮಗೆ ಒಂದು ಡೇಟಾಬೇಸ್ದು ಬ್ಲೂ ಪ್ರಿಂಟ್ ಹಾಕೋಕ್ಕೆ ಬರಬೇಕು. ಅದನ್ನು ನಾವೀಗ ತಿಳ್ಕೋಬೇಕು ಹೇಗೆ ಮಾಡೋದು ಅಂತ. ಓಕೆ, ಆ್ಯಂಡ್ ಇದಕ್ಕೋಸ್ಕರ ವಿ ಹ್ಯಾವ್ ಒನ್ ಸಿನ್ಯಾರಿಯೋ, ಒಂದು ಸಿಂಪಲ್ ಯೂನಿವರ್ಸಿಟಿ ಡೇಟಾಬೇಸ್ ಅಂತ ನಾನು ತೊಗೊಂಡಿದ್ದೀನಿ. ಅಲ್ಲಿ ಏನೇನು ರಿಕ್ವೈರ್ಮೆಂಟ್ಸ್ ಇದ್ದಾವೆ ಅದನ್ನು ಗ್ಯಾದರ್ ಮಾಡಿ ಅದರ ಮೇಲೆ ಒಂದು ಡಯಾಗ್ರಾಮನ್ನು ಡ್ರಾ ಮಾಡೋಣ. ಫಾರ್ ಎಕ್ಸಾಂಪಲ್, ನೀವು ಮನೆ ಕಟ್ಟಿಸ್ತಾ ಇದ್ದೀರಂತ ತಿಳ್ಕೊಳ್ಳಿ. ನಿಮ್ಮದೆಲ್ಲ ರಿಕ್ವೈರ್ಮೆಂಟ್ಸ್ ನೀವು ಹೇಳ್ಕೊತೀರಿ. ನನ್ನ ಮನೆಯಲ್ಲಿ ಇಷ್ಟು ರೂಮ್ಸ್ ಇರಬೇಕು, ಹಾಲ್ ಇಷ್ಟು ಸೈಜಲ್ಲಿ ಇರಬೇಕು, ವಿಂಡೋಸ್ ಈ ಸೈಡ್ ಇರಬೇಕು ಅಂತ. ಅದೇ ಥರ ಇಲ್ಲಿಯೂ ನಾವು ಒಂದು ಸಿನ್ಯಾರಿಯೋ ತಗೊಂಡು ಆ ಸಿನ್ಯಾರಿಯೋ ಮೇಲೆ ಯಾವ ಥರ ಡಯಾಗ್ರಾಮನ್ನು ಡ್ರಾ ಮಾಡಬೇಕು ಅಂತ ತಿಳ್ಕೋಬೇಕು. ಈ ಡಯಾಗ್ರಾಮ್ ಡ್ರಾ ಮಾಡಿದ ಮೇಲೆ ಇಟ್ ಈಸ್ ವೆರಿ ಈಸಿ ಟು ಇಂಪ್ಲಿಮೆಂಟ್ ಡೇಟಾಬೇಸ್ ಡಿಸೈನ್ ಮಾಡೋದು ಭಾಳ ಈಸಿ ಆಗಿಬಿಡುತ್ತೆ. ಬಿಕಾಸ್ ಯು ಹ್ಯಾವ್ ಆಲ್ ದ ಇಮೇಜಸ್. ನಿಮ್ಮ ಕಡೆ ಒಂದು ಇನ್ಫಾರ್ಮೇಷನ್ ಇದೆ, ಬ್ಲೂ ಪ್ರಿಂಟ್ ಇದೆ, ಅದನ್ನು ನೋಡಿ ಯು ಕ್ಯಾನ್ ಈಸಿಲಿ ಡೆವಲಪ್ ಡೇಟಾಬೇಸ್. ಓಕೆ, ಐ ವಿಲ್ ಟೇಕ್ ಒನ್ ಸಿಂಪಲ್, ವೆರಿ ಸಿಂಪಲ್ ಯೂನಿವರ್ಸಿಟಿ ಡೇಟಾಬೇಸ್ ಅಂದರೆ ಅದು ಹ್ಯೂಜ್ ಡೇಟಾಬೇಸ್ ಇರುತ್ತೆ. ಬಟ್ ನಾನೀಗ ಒಂದು ಸಿಂಪಲ್ ಸ್ಮಾಲ್ ಸ್ಕೇಲಲ್ಲಿ ಒಂದು ಸಿಂಪಲ್ ಸಿನ್ಯಾರಿಯೋ ಬರಿತಾ ಇದ್ದೀನಿ. ನೋಡ್ರಿ, ಇದೊಂದು ರಿಕ್ವೈರ್ಮೆಂಟ್ ನಾವು ಕಲೆಕ್ಟ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಏನು ರಿಕ್ವೈರ್ಮೆಂಟ್ ಅಂದರೆ, ಇನ್ ಎ ಯೂನಿವರ್ಸಿಟಿ ದಿಸ್ ಇಸ್ ಸಿನ್ಯಾರಿಯೋ. ಓಕೆ, ಎ ಸ್ಟೂಡೆಂಟ್ enrolls in courses. ಅಂದರೆ ಒಂದು ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ ಕೋರ್ಸ್ ಅಲ್ರಿ ಎನ್ರೋಲ್ ಆಗ್ತಾರೆ. ಇದೊಂದು ರಿಕ್ವೈರ್ಮೆಂಟ್ ವಿ ಹ್ಯಾವ್, ಆರ್ ಸಿಂಪಲ್ ಇನ್ಫಾರ್ಮೇಷನ್. ಎ ಸ್ಟೂಡೆಂಟ್ ಮಸ್ಟ್ ಬಿ ಅಸೈನ್ಡ್ ಟು ಒನ್ ಆರ್ ಮೋರ್ ಕೋರ್ಸಸ್. ಹಂಗಂದ್ರೆ ಒಬ್ಬ ಸ್ಟೂಡೆಂಟು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಕೋರ್ಸಲ್ಲಿ ಸ್ಟಡಿ ಮಾಡ್ಬೋದು ಆ ಯೂನಿವರ್ಸಿಟಿಯಲ್ಲಿ. ಆ ಯೂನಿವರ್ಸಿಟಿ ಅದು ರೂಲ್ಸ್. ಓಕೆ, ಈಚ್ ಕೋರ್ಸ್ ಈಸ್ ಟಾಟ್ ಬೈ ಎ ಸಿಂಗಲ್ ಪ್ರೊಫೆಸರ್. ಆ ಯೂನಿವರ್ಸಿಟಿಯಲ್ಲಿ ಏನಿದೆ ಅಂದರೆ ಒಂದು ಕೋರ್ಸನ್ನು ಒಂದು ಪ್ರೊಫೆಸರ್ ಅಷ್ಟೇ ಟೀಚ್ ಮಾಡಬೇಕು. ಓಕೆ, ಆ್ಯಂಡ್ ಟು ಮೇಂಟೈನ್ ದ ಕ್ವಾಲಿಟಿ a professor can deliver the teach, or he can teach for only one course. ಅಂದರೆ ಒಬ್ಬ ಪ್ರೊಫೆಸರು ಒಂದೇ ಕೋರ್ಸ್ ಟೀಚ್ ಮಾಡಬೇಕು ಅನ್ನೋದು ಅವ್ರದ್ದೊಂದು ರಿಕ್ವೈರ್ಮೆಂಟ್. ಓಕೆ, ಆ್ಯಂಡ್ ಪ್ರೊಫೆಸರ್ ಸ್ಪೇರ್ಸ್ ಅಂದರೆ ಸ್ಪೆಂಡ್ಸ್ 2 hours for the course.
ಒಂದು ಕೋರ್ಸಲ್ಲಿ ಒಬ್ಬರು ಪ್ರೊಫೆಸರು ಎಷ್ಟು ಅವರ್ಸ್ ಸ್ಪೆಂಡ್ ಮಾಡ್ತಾರೆ ಟೀಚ್ ಮಾಡೋಕ್ಕೆ? 2 ಅವರ್ಸ್ ಸ್ಪೆಂಡ್ ಮಾಡ್ತಾರೆ. ದಿಸ್ ಈಸ್ ದ ಸಿಂಪಲ್ ಸಿನ್ಯಾರಿಯೋ. ಏನು ಸಿನ್ಯಾರಿಯೋ ಇದೆ ಇನ್ನೊಂದು ಸರಿ ನೋಡೋಣ. ನಾವೀಗ ಯೂನಿವರ್ಸಿಟಿ ಡೇಟಾಬೇಸ್ಗೆ ಒಂದು ಡಯಾಗ್ರಾಮ್ ಡ್ರಾ ಮಾಡಬೇಕು. ಓಕೆ, ಯಾವುದಕ್ಕೆ ನೀವು ಯಾವ ಡೇಟಾಬೇಸ್ಗೆ ಡಯಾಗ್ರಾಮ್ ಡ್ರಾ ಮಾಡ್ತಿದ್ದೀರಿ ಅನ್ನೋದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ಅಲ್ಲಿ ಏನೇನು ಸಿನ್ಯಾರಿಯೋಸ್ ಇದೆ ಅಂತ ತಿಳ್ಕೋಬೇಕು. ಆ್ಯಂಡ್ ಈ ಡೇಟಾ ಎಲ್ಲ ನಾವು ಸ್ಟೋರ್ ಮಾಡಬೇಕು. ಈ ಡೇಟಾ ಸ್ಟೋರ್ ಮಾಡಬೇಕಂದ್ರೆ ದೇರ್ ಆರ್ ಸಮ್ ರೂಲ್ಸ್ ದೇ ಹ್ಯಾವ್ ಗಿವನ್. ಸ್ಟೂಡೆಂಟ್ಸು ಕೋರ್ಸಲ್ಲಿ ಎನ್ರೋಲ್ ಆಗ್ತಾರೆ. ಆಮೇಲೆ ಒಬ್ಬರು ಸ್ಟೂಡೆಂಟು ಒಂದಕ್ಕಿಂತ ಹೆಚ್ಚು ಕೋರ್ಸಲ್ಲಿ ಎನ್ರೋಲ್ ಆಗ್ಬೋದು. ಎನ್ರೋಲ್ ಅಂದರೆ ಅಡ್ಮಿಷನ್ ತೊಗೋಬೋದು. ಈಚ್ ಕೋರ್ಸ್ ಈಸ್ ಟಾಟ್ ಬೈ ಸಿಂಗಲ್ ಪ್ರೊಫೆಸರ್. ಒಂದು ಕೋರ್ಸನ್ನು ಒಬ್ಬರೇ ಪ್ರೊಫೆಸರ್ ಟೀಚ್ ಮಾಡಬೇಕು. ಆ್ಯಂಡ್ ಒಬ್ಬರ ಪ್ರೊಫೆಸರು ಒಂದೇ ಕೋರ್ಸ್ಗೆ ಟೀಚ್ ಮಾಡಬೇಕು. ಎರಡು ಸಿಮಿಲರ್ ಅನ್ನಿಸ್ತವೆ, ಆಮೇಲೆ ನಾನು ಹೇಳ್ತೀನಿ ವಾಟ್ ಇಟ್ ಈಸ್. ಆ್ಯಂಡ್ ಪ್ರೊಫೆಸರ್ ಸ್ಪೇರ್ಸ್ 2 ಅವರ್ಸ್ ಫಾರ್ ದ ಕೋರ್ಸ್. ಒಂದು ಕೋರ್ಸಲ್ಲಿ ಅವರು 2 ಅವರ್ಸ್ ಸ್ಪೆಂಡ್ ಮಾಡ್ತಾರೆ, ಅಂದರೆ 2 ಕ್ಲಾಸಸ್ ತಗೋತಾರೆ ಅಂತ ಅರ್ಥ. ಇದು ಒಂದು ಸಿಂಪಲ್ ಸಿನ್ಯಾರಿಯೋ. ಈ ಡೇಟಾ ಇಲ್ಲಿ ಏನೇನು ಡೇಟಾ ಸ್ಟೋರ್ ಮಾಡ್ತಾರೆ ಹೇಳ್ರಿ? ಸ್ಟೂಡೆಂಟ್ ರಿಲೇಟೆಡ್ ಡೇಟಾ ಸ್ಟೋರ್ ಮಾಡ್ತಾರೆ, ಪ್ರೊಫೆಸರ್ ರಿಲೇಟೆಡ್ ಡೇಟಾ ಸ್ಟೋರ್ ಮಾಡ್ತಾರೆ. ಓಕೆ, ಅವೆಲ್ಲ ಎಂಟಿಟೀಸ್ ಯಾವಂತ ನಾವು ಆಮೇಲೆ ಐಡೆಂಟಿಫೈ ಮಾಡೋಣ. ಆ್ಯಂಡ್ ದ ಕ್ವಶನ್ ಈಸ್ ಡ್ರಾ ಡಯಾಗ್ರಾಮ್ ಫಾರ್ ದ ಸಿನ್ಯಾರಿಯೋ. ಈ ಸಿನ್ಯಾರಿಯೋ ಏನಿದೆಯಲ್ಲ ಇದಕ್ಕೆ ಒಂದು ಡಯಾಗ್ರಾಮ್ ಡ್ರಾ ಮಾಡ್ರಿ ಅಂತ ಕ್ವಶನ್ ಮಾಡಿದ್ದಾರೆ. ಓಕೆ, ಗಾಟ್ ಇಟ್? ಈಗ ನೀವು ಡಯಾಗ್ರಾಮ್ ಈ ಸಿನ್ಯಾರಿಯೋ ಪ್ರಕಾರ ಡ್ರಾ ಮಾಡಬೇಕು. ಆಮೇಲೆ ಇದಕ್ಕೆ ಏನು ಮಾಡಬೇಕು? ಡೇಟಾಬೇಸನ್ನು ಡಿಸೈನ್ ಮಾಡೋದು ನೆಕ್ಸ್ಟ್ ಲೆವೆಲಲ್ಲಿ. ಫಸ್ಟ್ ಈಗ ಡಯಾಗ್ರಾಮ್ ಹೆಂಗೆ ಡ್ರಾ ಮಾಡೋದು, ಅಥವಾ ಇದರಲ್ಲಿ ಏನೇನು ರಿಲೇಟೆಡ್ ಟು ಮಾಡಲಿಂಗ್ ಏನೇನು ಕಾನ್ಸೆಪ್ಟ್ಸ್ ಇದ್ದಾವೆ ಅಂತ ನೋಡ್ತಾ ಹೋಗೋಣ. ಆ್ಯಂಡ್ ಹೌ ಟು ಡ್ರಾ ಡಯಾಗ್ರಾಮ್ಸ್, ದೇರ್ ಆರ್ ಸ್ಟೆಪ್ಸ್. ಫಸ್ಟ್ ಸ್ಟೆಪ್ ಏನಿರುತ್ತೆ ಇಲ್ಲಿ ಅಂದರೆ ಐಡೆಂಟಿಫೈ ದ ಎಂಟಿಟೀಸ್. ಐಡೆಂಟಿಫೈ ದ ಎಂಟಿಟೀಸ್ ಅಂದರೆ ಈ ಸಿನ್ಯಾರಿಯೋನಲ್ಲಿ ಇಲ್ಲಿ ಏನೇನು ಎಂಟಿಟಿ ಇದ್ದಾವೆ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಏನೇನು ಎಂಟಿಟೀಸ್ ಇದ್ದಾವೆ? ಡೋಂಟ್ ಟೇಕ್ ಯೂನಿವರ್ಸಿಟಿ ಆ್ಯಸ್ ಎಂಟಿಟಿ, ಬಿಕಾಸ್ ಯೂನಿವರ್ಸಿಟಿಗೆ ನೀವು ಡಯಾಗ್ರಾಮ್ ಅಥವಾ ಯೂನಿವರ್ಸಿಟಿ ಡೇಟಾಬೇಸ್ ನೀವು ಕ್ರಿಯೇಟ್ ಮಾಡೋರು ಇರ್ತೀರಿ, ಅದಕ್ಕೆ ಅದನ್ನು ಎಂಟಿಟಿಯಾಗಿ ತಗೋಬಾರ್ದು. ಓಕೆ, ಹಾಗಂದ್ರೆ ವಾಟ್ ಆರ್ ದಿ ಎಂಟಿಟೀಸ್? ಡೂ ಯು ಥಿಂಕ್ ಸ್ಟೂಡೆಂಟ್ ಈಸ್ ಎ ಎಂಟಿಟಿ? ಎಸ್. ಎಂಟಿಟಿ ಅಂದ್ರೆ ಏನು? ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ ವಿಚ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್. ಅದನ್ನು ಡಿಸ್ಕ್ರೈಬ್ ಮಾಡ್ಬೋದು. ಆ್ಯಂಡ್ ಡೂ ಯು ಥಿಂಕ್ ಕೋರ್ಸ್ ಈಸ್ ಆಲ್ಸೋ ಎನ್ ಎಂಟಿಟಿ? ಎಸ್. ಕೋರ್ಸ್ ಅಂದ್ರೆ ಏನು? ಒಂದು ಕೋರ್ಸ್ ಅಂದರೆ ಸಬ್ಜೆಕ್ಟ್ ಇರ್ಬೋದು, ಅಥವಾ ಒಂದು ಕೋರ್ಸ್ ನೇಮ್ ಇರ್ಬೋದು, ಆರ್ ಡಿಪಾರ್ಟ್ಮೆಂಟ್ ಕೂಡ ಇರ್ಬೋದು. ಓಕೆ, ಆ್ಯಂಡ್ ಎ ಸ್ಟೂಡೆಂಟ್ ಮಸ್ಟ್ ಬಿ ಅಸೈನ್ಡ್ ಟು 1 or more courses. Each course is taught by single professor. Is it professor is a entity? Yes. And to maintain the quality, the professor can deliver the teach for only one course. And professor spares 2 hours for the course. ಹಂಗಂದ್ರೆ how many entities are there? ಇಲ್ಲಿ ಎಷ್ಟು ಎಂಟಿಟಿ ಇದಾವೆ? 3 ಎಂಟಿಟೀಸ್ಗಳು ಇರ್ತವೆ ಈ ಸಿನ್ಯಾರಿಯೋನಲ್ಲಿ. ಒಂದೇದು ಯಾವುದು? ಸ್ಟೂಡೆಂಟ್. ಸ್ಟೂಡೆಂಟ್ ಅಂದ್ರೆ ಏನು? ಸ್ಟೂಡೆಂಟ್ ಈಸ್ ಆನ್ ಇಂಡಿವಿಜುವಲ್ ಪರ್ಸನ್ who is taking admission to the course. Okay, then next ಯಾವುದು? ಕೋರ್ಸ್. ಕೋರ್ಸ್ ಅಂದ್ರೇನು? ಅದು ಸಬ್ಜೆಕ್ಟ್ ಇರ್ಬೋದು, ಡಿಪಾರ್ಟ್ಮೆಂಟ್ ಕೂಡ ಹೇಳ್ತಾರೆ. ಒಂದೊಂದು ಯೂನಿವರ್ಸಿಟಿನಲ್ಲಿ CS ಕೋರ್ಸ್ ಅನ್ಬೋದು, CS ಡಿಪಾರ್ಟ್ಮೆಂಟ್ ಕೂಡ ಅಂತ ಕರೀತಾರೆ. ಓಕೆ, ದೆನ್ ಥರ್ಡ್ ಎಂಟಿಟಿ ಯಾವುದು? ಪ್ರೊಫೆಸರ್. ವೆದರ್ ಪ್ರೊಫೆಸರ್ ಈಸ್ ಅನ್ ಎಂಟಿಟಿ? ಎಸ್. ಪ್ರೊಫೆಸರನ್ನು ನಾವು ಡಿಸ್ಕ್ರೈಬ್ ಮಾಡ್ಬೋದು. ಪ್ರೊಫೆಸರ್ ಅಂದರೆ ಯಾರು? ಇನ್ಸ್ಟ್ರಕ್ಟರ್. ಯಾರು ಟೀಚ್ ಮಾಡ್ತಾರೋ ಅವರಿಗೆ ಪ್ರೊಫೆಸರ್. ಹಿ ಈಸ್ ಆಲ್ಸೋ ಇಂಡಿವಿಜುವಲ್. ಮೂರನ್ನು ನಾವು ಡಿಸ್ಕ್ರೈಬ್ ಮಾಡಬಹುದು. ಓಕೆ, ನೆಕ್ಸ್ಟ್ ಸ್ಟೆಪ್ ಈಸ್, ಸೆಕೆಂಡ್ ಸ್ಟೆಪ್ ಏನು? ಐಡೆಂಟಿಫೈ ದಿ ಅಟ್ರಿಬ್ಯೂಟ್ಸ್ ಫಾರ್ ಎಂಟಿಟೀಸ್. ಐಡೆಂಟಿಫೈ ದ ಅಟ್ರಿಬ್ಯೂಟ್ಸ್ ಫಾರ್ ಎಂಟಿಟೀಸ್. ಹಂಗಂದ್ರೆ
ಈ ಎಂಟಿಟಿಗಳ ಬಗ್ಗೆ ಏನೇನು ಇನ್ಫಾರ್ಮೇಷನ್ ನೀವು ಸ್ಟೋರ್ ಮಾಡ್ಬೇಕಂತೀರಿ ಅದಕ್ಕೇನಂತಾರೆ ಅಟ್ರಿಬ್ಯೂಟ್ಸ್. ಅಟ್ರಿಬ್ಯೂಟ್ಸ್ ಅಂದ್ರೆ ಏನು? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆನ್ ಎಂಟಿಟಿ. ಹಂಗಂದ್ರೆ ಸ್ಟೂಡೆಂಟ್ ರಿಲೇಟೆಡ್ ನೀವೇನು ಸ್ಟೋರ್ ಮಾಡ್ಬೇಕಂತ ಮಾಡಿದ್ದೀರಿ ಡೇಟಾಬೇಸಲ್ಲಿ, ಕೋರ್ಸ್ ರಿಲೇಟೆಡ್ ಏನು ಸ್ಟೋರ್ ಮಾಡ್ಬೇಕಂತ ಮಾಡಿದ್ದೀರಿ, ಪ್ರೊಫೆಸರ್ ರಿಲೇಟೆಡ್ ಏನು ಸ್ಟೋರ್ ಮಾಡ್ಬೇಕಂತ ಮಾಡಿದಿರಿ, ಅದೆಲ್ಲ ಏನು ಅಟ್ರಿಬ್ಯೂಟ್ಸ್. ಹಂಗಂದ್ರೆ ಐ ವಿಲ್ ರೈಟ್ ಸ್ಟೂಡೆಂಟ್ ಬಗ್ಗೆ ನಾವು ಏನು ಸ್ಟೋರ್ ಮಾಡ್ಬೇಕಂತ ಮಾಡಿದ್ದೀವಿ. ನಾನು ಸಿಂಪಲ್ ಇನ್ಫಾರ್ಮೇಷನ್ ಬರಿತಾ ಇರ್ತೀನಿ. ಏನೇನು ಸ್ಟೋರ್ ಮಾಡೋಣ? ರಿಜಿಸ್ಟರ್ ನಂಬರ್, ಓಕೆ. ಸ್ಟೂಡೆಂಟ್ ನೇಮ್ ಸ್ಟೋರ್ ಮಾಡೋಣ, ನೇಮ್, ಅಡ್ರೆಸ್ ಆ್ಯಂಡ್ ಸಿಟಿ. ಇಷ್ಟು ಇನ್ಫಾರ್ಮೇಷನ್ ನಾನು ಸ್ಟೋರ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಜಸ್ಟ್ ಫಾರ್ ಸಿಂಪಲ್ ಎಕ್ಸ್ಪ್ಲನೇಷನ್ ನಾನಿಲ್ಲಿ ಮಾಡ್ತಾ ಇದ್ದೀನಿ, ಓಕೆ. ಎಲ್ಲ ಡೇಟಾನ ನಾನು ತೋರಿಸ್ತಾ ಇಲ್ಲ. ನೆಕ್ಸ್ಟ್, ಕೋರ್ಸ್ ರಿಲೇಟೆಡ್ ಏನು ಡೇಟಾ ಸ್ಟೋರ್ ಮಾಡ್ತೀರಿ, ಅವ್ರು ಏನು ಹೇಳ್ತಾರೆ, ಅವ್ರದ್ದು ರಿಕ್ವೈರ್ಮೆಂಟ್ ಹೇಗಿರುತ್ತೆ ನಾವು ಆ ಥರ ಡಿಸೈನ್ ಮಾಡಬೇಕು, ಓಕೆ. ಕೋರ್ಸ್ಗೆ ಕೋರ್ಸ್ ಐ ಡಿ ಇದೆ ಅಂತ ಹೇಳಿರ್ತಾರೆ ಅವರು, ಕೋರ್ಸ್ ಐ ಡಿ ಅಂತ ಬರೀರಿ, ಕೋರ್ಸ್ ಐ ಡಿ ಸ್ಟೋರ್ ಮಾಡಿರಿ. ಕೋರ್ಸ್ ನೇಮ್ ಇರುತ್ತೆ, ಕೋರ್ಸ್ ಡ್ಯೂರೇಷನ್ ಇರುತ್ತೆ, ಅಂದ್ರೇನು ಈ ಕೋರ್ಸ್ ಎಷ್ಟು ವರ್ಷದವರೆಗೂ ಇರುತ್ತೆ ಅಥವಾ ಎಷ್ಟು ಮಂತ್ ಕೋರ್ಸ್ ಇದೆ. ಆ್ಯಂಡ್ ಎವ್ರಿ ಕೋರ್ಸ್ ಹ್ಯಾಸ್ ಫೀ ಕೂಡ ಇರುತ್ತೆ. ಇದು ಬಿಟ್ಟು ಬೇರೆನೂ ಇರ್ಬೋದು, ನಾನು ಸಿಂಪಲ್ ಆಗಿ ಇಲ್ಲಿ ಬರಿತಾ ಇದ್ದೀನಿ, ಓಕೆ. ನೆಕ್ಸ್ಟ್, ಪ್ರೊಫೆಸರ್ ರಿಲೇಟೆಡ್ ಏನೇನು ಅಟ್ರಿಬ್ಯೂಟ್ಸ್ ಸ್ಟೋರ್ ಮಾಡ್ತೀರಿ, ಇವೆಲ್ಲ ಅಟ್ರಿಬ್ಯೂಟ್ಸ್ ನಾನು ಬರಿತಿದ್ದೀನಲ್ಲ, ಇವೆಲ್ಲ ಅಟ್ರಿಬ್ಯೂಟ್ಸ್, ಓಕೆ. ಪ್ರೊಫೆಸರ್ ಐ ಡಿ ಅಥವಾ ಟೀಚರ್ ಐ ಡಿ ಅಥವಾ EMP ಐ ಡಿ, ಎಂಪ್ಲಾಯ್ ಐ ಡಿ, ನಾ PID ಅಂತ ಬರೆದಿರ್ತೀನಿ. ದಿಸ್ ಈಸ್ ಪ್ರೊಫೆಸರ್ ಐ ಡಿ ಆ್ಯಂಡ್ ನೇಮ್ ಆಫ್ ದಿ ಪ್ರೊಫೆಸರ್ ಆ್ಯಂಡ್ ಮೊಬೈಲ್ ನಂಬರ್ ಆಫ್ ದಿ ಪ್ರೊಫೆಸರ್ ನಾವು ಸ್ಟೋರ್ ಮಾಡ್ತಿದ್ವಿ ಅಂತ ತಿಳ್ಕೊಳ್ಳಿ. ಇವು ಮೂರು ಏನು ಅಟ್ರಿಬ್ಯೂಟ್ಸ್. ಸ್ಟೂಡೆಂಟಿಗೆ ಏನೇನು ಅಟ್ರಿಬ್ಯೂಟ್ಸ್ ಇದಾವೆ? ರಿಜಿಸ್ಟರ್ ನಂಬರ್, ನೇಮ್, ಅಡ್ರೆಸ್, ಸಿಟಿ. ಕೋರ್ಸ್ಗೆ ಕೋರ್ಸ್ ಐ ಡಿ, ಕೋರ್ಸ್ ನೇಮ್, ಡ್ಯೂರೇಷನ್ ಆ್ಯಂಡ್ ಫೀ. ಪ್ರೊಫೆಸರ್ದು ಏನು ಡೇಟಾ ಸ್ಟೋರ್ ಮಾಡೋರಿದ್ದೀರಿ? ಪ್ರೊಫೆಸರ್ ಐ ಡಿ, ನೇಮ್ ಆ್ಯಂಡ್ ಮೊಬೈಲ್ ನಂಬರ್. ಅದಕ್ಕಿಂತ ಹೆಚ್ಚು ಕೂಡ ಸ್ಟೋರ್ ಮಾಡ್ಬೋದು. ಜಸ್ಟ್ ನಾನು ಎಕ್ಸ್ಪ್ಲನೇಷನ್ ಪರ್ಪಸ್ ಸ್ಮಾಲ್ ಡೇಟಾ ನಾನು ತೊಗೊಂಡಿರ್ತೀನಿ, ಓಕೆ. ನೆಕ್ಸ್ಟ್, ಥರ್ಡ್ ಇಂಪಾರ್ಟೆಂಟ್ step to draw ER diagram is define relationships. Define relationships among entities. ಎಂಟಿಟಿಗಳ ನಡುವೆ ಏನೇನು ರಿಲೇಷನ್ಶಿಪ್ ಇದೆ ಅಂತ ಚೆಕ್ ಮಾಡಬೇಕು. ಯಾವ್ಯಾವ ಎಂಟಿಟೀಸ್ಗಳು ಹೆಂಗೆ ರಿಲೇಟ್ ಆಗ್ತವೆ ಅಂತ ನೋಡಬೇಕು, ಓಕೆ. ಯು ಹ್ಯಾವ್ ದ ಸಿನಾರಿಯೋ, ಆ ಸಿನಾರಿಯೋ ನೋಡಿ ಹೇಳ್ಬೋದು ನೀವು, ಓಕೆ. ಏನೇನು ಯಾವ್ಯಾವ ರಿಲೇಟ್ ಆಗ್ತವೆ? ಸ್ಟೂಡೆಂಟ್ ಆ್ಯಂಡ್ ಕೋರ್ಸ್ ರಿಲೇಟ್ ಆಗ್ತವೆ, ಎಸ್. ಒಬ್ಬರು ಸ್ಟೂಡೆಂಟು ಒಂದಕ್ಕಿಂತ ಹೆಚ್ಚು ಕೋರ್ಸಲ್ಲಿ ಜಾಯಿನ್ ಆಗ್ಬೋದು ಅಂತ ಇದೆಯಲ್ಲ, ದಟ್ ಈಸ್ ವಾಟ್ ರಿಲೇಷನ್ಶಿಪ್. ಕೋರ್ಸ್ ಮತ್ತು ಪ್ರೊಫೆಸರ್ ನಡು ಕೂಡ ರಿಲೇಷನ್ಶಿಪ್ ಇದೆ. ಸಿನಾರಿಯೋ ನೋಡ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತತಿ. ಎ ಪ್ರೊಫೆಸರ್ ಕ್ಯಾನ್ ಡೆಲಿವರ್ ದಿ ಟೀಚ್ ಫಾರ್ ಒನ್ ಕೋರ್ಸ್ ಅಂತ ಕೊಟ್ಟಿದಾರಲ್ಲ, ಅದರ ಅರ್ಥ ಏನು? ಇಲ್ಲಿ ನಾವೇನು ಮಾಡ್ಬೋದು? ವಿ ಕ್ಯಾನ್ ಫೈಂಡ್ ದಿ ರಿಲೇಷನ್ಶಿಪ್. ಏನೇನು ರಿಲೇಷನ್ಶಿಪ್ ಇದಾವೆ ಅಂತ ನಾನು ಇಲ್ಲಿ ಬರಿತೀನಿ ನೋಡ್ರಿ. ಫಸ್ಟ್ ರಿಲೇಷನ್ಶಿಪ್ ಏನು? ಸ್ಟೂಡೆಂಟ್ ಮತ್ತು ಕೋರ್ಸ್ ನಡುವೆ ಇದೆ. ಅದೇನು? ಸ್ಟೂಡೆಂಟ್ ಎನ್ರೋಲ್ಸ್ ಫಾರ್ ದ ಕೋರ್ಸ್. ವಾಟ್ ಇಟ್? ಸಿಂಪಲ್. ಆ್ಯಂಡ್ ಇನ್ನೊಂದು ರಿಲೇಷನ್ಶಿಪ್ ಇದೆ, ಅದೇನು? ಕೋರ್ಸ್ ಈಸ್ ಟಾಟ್ ಬೈ ಪ್ರೊಫೆಸರ್. ಇದು ಒಂದು ರಿಲೇಷನ್ಶಿಪ್ ಇದೆ. ಅಥವಾ ಪ್ರೊಫೆಸರ್ ಕ್ಯಾನ್ ಡೆಲಿವರ್ ಆರ್ ಪ್ರೊಫೆಸರ್ ಟೀಚರ್ಸ್ ಫಾರ್ ದ ಕೋರ್ಸ್. ಈ ಥರ ನೀವು ಬರಿಬೋದು. ಇವೆರಡು ರಿಲೇಷನ್ಶಿಪ್ ಇಲ್ಲಿ ನನಗೆ ಕಾಣಿಸ್ತಾ ಇದ್ದಾವೆ, ಓಕೆ. ಇದು ಬಿಟ್ಟು ಬೇರೆ ಏನಾದರೂ ಇದ್ರೂ ಅದನ್ನು ನಾವು ಕೂಡ ಆ್ಯಡ್ ಮಾಡಬೇಕು. ಬಟ್ ಪ್ರೊಫೆಸರ್ ಸ್ಪೇರ್ಸ್ 2 hours ಫಾರ್ ದ ಕೋರ್ಸ್, ದಟ್ ಕಮ್ಸ್ ಅಂಡರ್ ರಿಲೇಷನ್ಶಿಪ್. ಅದನ್ನು ನಾವು ನೆಕ್ಸ್ಟ್ ನೋಡೋಣ, ಓಕೆ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಪಾರ್ಟ್, ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅದ್ಯಾವುದು?
ಕಾರ್ಡಿನಾಲಿಟಿ ತಿಳ್ಕೊಬೇಕೀಗ. ಎಸ್ಟಾಬ್ಲಿಷ್ ಕಾರ್ಡಿನಾಲಿಟಿ. ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ನೀವು ಸ್ಟಡಿ ಮಾಡಿದಿರಿ ಕಾರ್ಡಿನಾಲಿಟಿ ರೇಷಿಯೋ ಬಗ್ಗೆ. ಅದನ್ನು ನಾವೀಗ ಈ ಸಿನಾರಿಯೋನಲ್ಲಿ ಯಾವ ಕಾರ್ಡಿನಾಲಿಟಿ ರೇಷಿಯೋಸ್ ಇರ್ತಾವಂತ ನೋಡಬೇಕು. ಆಲ್ರೆಡಿ ಸ್ಟೂಡೆಂಟ್ ಎನ್ರೋಲ್ಸ್ ಫಾರ್ ದಿ ಕೋರ್ಸ್ ಅಂತ ಇದೆ, ಆ್ಯಂಡ್ ಕೋರ್ಸ್ ಈಸ್ ಟಾಟ್ ಬೈ ಪ್ರೊಫೆಸರ್ ಅಂತ 2 ರಿಲೇಷನ್ಶಿಪ್ ಇದಾವೆ ಇಲ್ಲಿ. ಅವು 2ರ ನಡುವೆ ಏನು ಕಾರ್ಡಿನಾಲಿಟಿ ಇದೆ ಅಂತ ತಿಳ್ಕೋಬೇಕು. ಓಕೆ, ಫಸ್ಟ್ ಒನ್, ಸ್ಟೂಡೆಂಟ್ ಎನ್ರೋಲ್ಸ್ ಫಾರ್ ದ ಕೋರ್ಸ್. ಇಲ್ಲಿ ಏನು ಕಾರ್ಡಿನಾಲಿಟಿ ಇದೆ ಅಂತ ನಾನು ಬರಿತೀನಿ ನೋಡ್ರಿ. ಕಾರ್ಡಿನಾಲಿಟಿ ಹೆಂಗೆ ಚೆಕ್ ಮಾಡಬೇಕು? 2 ಸೈಡ್ ನೀವು ಚೆಕ್ ಮಾಡಬೇಕು. ಹಾಗಂದ್ರೆ ಐ ವಿಲ್ ಸ್ಟಾರ್ಟ್ ವಿತ್ ಏನು ಸಿನಾರಿಯೋ ಇದೆ ಅದನ್ನೇ ನಾನು ಬರಿತೀನಿ. ಎ ಸ್ಟೂಡೆಂಟ್ ಕ್ಯಾನ್ ಎನ್ರೋಲ್ ಇನ್ ಮಲ್ಟಿಪಲ್ ಕೋರ್ಸಸ್. ಹೌದಲ್ಲ, ಅವ್ರು ಕೊಟ್ಟಿದ್ದಾರೆ ಮಲ್ಟಿಪಲ್ ಕೋರ್ಸಸ್. ಅವ್ರ ಪ್ರಕಾರ ಒಬ್ಬ ಸ್ಟೂಡೆಂಟು ಮಲ್ಟಿಪಲ್ ಕೋರ್ಸಲ್ಲಿ ಇರಬಹುದು. ಇದೇನಾಗುತ್ತೆ? 1 to many. ಓಕೆ, ಇನ್ನೂ ಪೂರ ನಾನು ಇದನ್ನು ಬರ್ದಿಲ್ಲ. ಸ್ಟೂಡೆಂಟ್ ಎನ್ರೋಲ್ ಫಾರ್ ದಿ ಕೋರ್ಸ್. ಓಕೆ, ಈಗ ಉಲ್ಟಾ ಮಾಡಿ ನೋಡೋಣ. ಉಲ್ಟಾ ಅಂದರೆ ಹೆಂಗೆ? ಆ್ಯಂಡ್ ಎ ಕೋರ್ಸ್, ಒಂದು ಕೋರ್ಸಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇರ್ತಾರೆ? ಎ ಕೋರ್ಸ್ ಹ್ಯಾಸ್ ಮಲ್ಟಿಪಲ್ ಸ್ಟೂಡೆಂಟ್ಸ್. ಇದು ರಿಯಲ್ ವರ್ಡಲ್ಲಿ ನಿಮಗೆ ಗೊತ್ತಾಗ್ತತಿ. ಅವ್ರೇನು ಹೇಳ್ತಾರೆ? ಸ್ಟೂಡೆಂಟ್ ಕ್ಯಾನ್ ಎನ್ರೋಲ್ ಇನ್ ಮಲ್ಟಿಪಲ್ ಕೋರ್ಸಸ್ ಅಂದರೆ 1 to many ಆಯ್ತದು ಒನ್ ಸೈಡ್. ಆ್ಯಂಡ್ ಎ ಕೋರ್ಸ್ ಹ್ಯಾಸ್ ಮಲ್ಟಿಪಲ್ ಸ್ಟೂಡೆಂಟ್ಸ್. ಒಂದು ಕೋರ್ಸಲ್ಲಿ ಭಾಳ ಸ್ಟೂಡೆಂಟ್ಸ್ ಇದ್ದೇ ಇರ್ತಾರಲ್ಲ. ಇದು ನಾವು ಕಾಮನ್ ಸೆನ್ಸ್ ಯೂಸ್ ಮಾಡಿ ಅದರ್ ಸೈಡ್ ಕೂಡ ಬರಿಬೇಕು. ಓಕೆ, ಹಂಗಂದ್ರೆ ಏನಾಗ್ತಿದ್ದು? ಎ ಕೋರ್ಸ್ ಹ್ಯಾಸ್ ಮಲ್ಟಿಪಲ್ ಸ್ಟೂಡೆಂಟ್ಸ್ ಅಂದರೆ ಇದು ಕೂಡ 1 to m ಆಯ್ತು. ಅಂದರೆ ಫೈನಲಿ ಒನ್ ಸೈಡ್ 1 to n, ಅನದರ್ ಸೈಡ್ 1 to m ಆದರೆ ಅದೇನಾಗುತ್ತೆ? ಮೆನಿ ಟು ಮೆನಿ ರಿಲೇಷನ್ಶಿಪ್. ಅಂದರೆ ಓವರ್ ಆಲ್ ಸ್ಟೂಡೆಂಟ್ ಎನ್ರೋಲ್ ಫಾರ್ ದಿ ಕೋರ್ಸ್ ಅಂತ ಏನು ರಿಲೇಷನ್ಶಿಪ್ ಇದೆ ಅಲ್ಲ, ಸ್ಟೂಡೆಂಟ್ ಎನ್ರೋಲ್ಸ್ ಫಾರ್ ದಿ ಕೋರ್ಸ್, ಈ ರಿಲೇಷನ್ಶಿಪ್ದು ಕಾರ್ಡಿನಾಲಿಟಿ ಏನಂದರೆ ಮೆನಿ ಟು ಮೆನಿ. ಅಥವಾ ಇಲ್ಲಿ ಬ್ರ್ಯಾಕೆಟಲ್ಲಿ ಬರಿತೀನಿ ಮೆನಿ ಟು ಮೆನಿ. ಈ ಮೆನಿ ಟು ಮೆನಿ ಅಂತ ಹೆಂಗೆ ಗೊತ್ತಾಯ್ತು? ಒಂದು ಸೈಡಿಂದ 1 to many ಐತಿ, ಇನ್ನೊಂದು ಸೈಡಿಂದನೂ 1 to many ಇದೆ. ಅದರ ಅರ್ಥ ಏನು? ಇಟ್ ಈಸ್ ಮೆನಿ ಟು ಮೆನಿ. ಇದು ಅರ್ಥ ಆಗಿಲ್ಲ ಅಂದರೆ ನಂದು ಕಾರ್ಡಿನಾಲಿಟಿ ರೇಷಿಯೋಸ್ ಕ್ಲಾಸನ್ನು ನೋಡ್ರಿ. ಸೊ ದ್ಯಾಟ್ ಯು ವಿಲ್ ಗೆಟ್ ಇಟ್ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ರಿಲೇಷನ್ಶಿಪ್ ಯಾವುದಿದೆ ನೋಡ್ರಿ. ಕೋರ್ಸ್ ಈಸ್ ಟಾಟ್ ಬೈ ಪ್ರೊಫೆಸರ್. ಈ ರಿಲೇಷನ್ಶಿಪ್ದು ಕಾರ್ಡಿನಾಲಿಟಿ ಚೆಕ್ ಮಾಡಬೇಕು. ಓಕೆ, ಅವ್ರ ಸಿನಾರಿಯೋ ಹೆಂಗೆ ಕೊಟ್ಟಿರ್ತಾರೆ ಅದನ್ನ ನೋಡಿ ನಾವು ಇಲ್ಲಿ ಬರೀಬೇಕಾಗುತ್ತೆ. ಎ ಕೋರ್ಸ್, ಒಂದು ಕೋರ್ಸಿಂದ ಸ್ಟಾರ್ಟ್ ಮಾಡ್ರಿ. ಎ ಕೋರ್ಸ್ ಈಸ್ ಟಾಟ್ ಬೈ, ಒಂದು ಕೋರ್ಸನ್ನು ಎಷ್ಟು ಪ್ರೊಫೆಸರ್ ಕಲಿಸ್ತಿರ್ತಾರೆ? ಓನ್ಲಿ ಒನ್ ಪ್ರೊಫೆಸರ್. ಕರೆಕ್ಟ್, ಅವರೇ ಕೊಟ್ಟಿದ್ದಾರೆ ನೋಡ್ರಿ. ಎ ಕೋರ್ಸ್ ಈಸ್ ಟಾಟ್ ಬೈ ಸಿಂಗಲ್ ಪ್ರೊಫೆಸರ್ ಅಂತ ಕೊಟ್ಟಿದಾರಲ್ಲ, ಅಂದರೆ 1:1. ಇದು 1:1 ಆಯ್ತು. ಆ್ಯಂಡ್ ಉಲ್ಟಾನು ಚೆಕ್ ಮಾಡಬೇಕು. ಎ ಪ್ರೊಫೆಸರ್, ಉಲ್ಟಾ ಅಂದರೆ ಪ್ರೊಫೆಸರ್ ಸೈಡ್, ಕ್ಯಾನ್ ಡೆಲಿವರ್, ಅವರೇ ಕೊಟ್ಟಿದ್ದಾರೆ ನೋಡ್ರಿ, ಕ್ಯಾನ್ ಡೆಲಿವರ್ ದ ಟೀಚ್ ಫಾರ್ ಓನ್ಲಿ 1 ಕೋರ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಓನ್ಲಿ 1 ಕೋರ್ಸ್. ಹಂಗಂದ್ರೆ ಒಂದು ಪ್ರೊಫೆಸರ್ ಒಂದೇ ಕೋರ್ಸ್ಗೆ ಟೀಚ್ ಮಾಡ್ಬೋದು. 2 ಸೈಡ್ 1 to 1 ಆಯ್ತಿದು. 2 ಸೈಡ್ 1 to 1 ಆದರೆ ಆನ್ಸರ್ ಏನಿರುತ್ತೆ? ಇದ್ರದ್ದು ಕಾರ್ಡಿನಾಲಿಟಿ 1 to 1 ಓನ್ಲಿ. ಓಕೆ,
ಹಂಗಂದ್ರೆ ಹೌ ಆರ್ ಗೋಯಿಂಗ್ ಟು ರೈಟ್ ಇಟ್ 1:1 ಈ ಥರ ಬರೀಬೇಕು. got it? These are all very important parts of ER modeling. Don't neglect. ಇದನ್ನ ನಾವು ನೆಗ್ಲೆಕ್ಟ್ ಮಾಡಲೇಬಾರ್ದು. ER ಮಾಡಲಿಂಗ್ ಡ್ರಾ ಮಾಡಿಬಿಟ್ರೆ, ER ಡಯಾಗ್ರಾಮ್ಸ್ ಡ್ರಾ ಮಾಡಿದರೆ ಆಲ್ಮೋಸ್ಟ್ ಯು ನೋ ಎವ್ರಿಥಿಂಗ್ ಅಂತ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನೆಕ್ಸ್ಟ್ ಡೇಟಾಬೇಸ್ ಡ್ರಾ ಮಾಡೋಕ್ಕೆ. ಓಕೆ, ದಿಸ್ ಇಸ್ ವೇ ಐ ಹ್ಯಾವ್ ಟೇಕನ್ ವೆರಿ ಸಿಂಪಲ್ ಡೇಟಾಬೇಸ್. ಯೂನಿವರ್ಸಿಟಿ ಡೇಟಾಬೇಸ್ ಅಂದರೆ ಬರೀ 3 ಎಂಟಿಟೀಸ್ ಅಷ್ಟೇ ಇರೋದಿಲ್ಲ, ನಿಯರ್ಲಿ ಹಂಡ್ರೆಡ್ಸ್ ಆಫ್ ಎಂಟಿಟೀಸ್ ಇರ್ತವೆ. ನಾನಿಲ್ಲಿ ಬರೀ 3 ಎಂಟಿಟಿಯಲ್ಲಿ ನಿಮ್ಗೆ ಈಸಿ ಆಗಲಿ ಅಂತ ತೋರಿಸ್ತಿದ್ದೀನಿ. ಓಕೆ, ಇಷ್ಟು ಅರ್ಥ ಆಯ್ತಲ್ಲ. ಈಗ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಏನಂದರೆ ವಿ ಶುಡ್ ಡ್ರಾ ER ಡಯಾಗ್ರಾಮ್ ಫಾರ್ ದಿಸ್. ಇದೆಲ್ಲ ನಾವು ಇಷ್ಟು ತನಕ ಏನು ತಿಳ್ಕೊಂಡ್ವಿ, ಇನ್ನು ನಮಗೆ ER ಡಯಾಗ್ರಾಮ್ ಡ್ರಾ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, I will erase something here. How to draw ER diagrams. Sample ER diagrams ನಾವು ಅರ್ಲಿಯರ್ ಕ್ಲಾಸಲ್ಲಿ ನಾನು ಡ್ರಾ ಮಾಡಿ ನಿಮ್ಗೆ ತೋರಿಸಿದ್ದೆ. ಈಗ ಈ ಫುಲ್ ಸಿನಾರಿಯೋನೇ ಡ್ರಾ ಮಾಡಬೇಕು. ಹೌ ಟು ಡ್ರಾ ಇಟ್ ಅಂತ ನೋಡೋಣ. ಹೌ ಮೆನಿ ಎಂಟಿಟೀಸ್ ಆರ್ ದೇರ್? ಎಷ್ಟು ಎಂಟಿಟೀಸ್ ಅದಾವೆ? 3 ಎಂಟಿಟಿಗಳು ಅದಾವೆ. ಎಂಟಿಟಿ ಇದ್ರೆ ಏನನ್ನು ಡ್ರಾ ಮಾಡಬೇಕು? ರೆಕ್ಟ್ಯಾಂಗಲ್. ಓಕೆ, ಫಸ್ಟ್ ಎಂಟಿಟಿ ನಾನು ಡ್ರಾ ಮಾಡ್ತೀನಿ ಈ ಥರ. ಫಸ್ಟ್ ಎಂಟಿಟಿ ಯಾವುದು? ಸ್ಟೂಡೆಂಟ್. ಆ್ಯಂಡ್ ಸ್ಟೂಡೆಂಟ್ ರಿಲೇಟೆಡ್ ನೀವು ಏನೇನು ಸ್ಟೋರ್ ಮಾಡ್ತಾ ಇದ್ದೀರಿ? ರಿಜಿಸ್ಟರ್ ನಂಬರ್ REG ಅನ್ನೋ ಒಂದು ಬರೀತೀನಿ. ಆ್ಯಂಡ್ ರಿಜಿಸ್ಟರ್ ನಂಬರ್ ಈಸ್ ಕೀ, ಅದಕ್ಕೆ ಅಂಡರ್ಲೈನ್ ಮಾಡ್ತಿದ್ದೀನಿ. ದೆನ್ ನೇಮ್ ಸ್ಟೋರ್ ಮಾಡ್ತಾ ಇದ್ದೀರಿ. ಅಟ್ರಿಬ್ಯೂಟ್ಸ್ ಎಲ್ಲ ಹೆಂಗೆ ಬರೀಬೇಕು? ಓವಲ್ ಶೇಪ್ ಹಾಕಿನೇ ಬರೀಬೇಕಾಗುತ್ತೆ. ನೆಕ್ಸ್ಟ್ ಅಡ್ರೆಸ್ ಸ್ಟೋರ್ ಮಾಡ್ತಾ ಇದ್ದೀರಿ. ಓಕೆ, ಅಡ್ರೆಸ್ಸನ್ನು ಮತ್ತೆ ನೀವು ಡಿವೈಡ್ ಮಾಡ್ಬೋದು. ಅದಕ್ಕೆ ಏನಂತಾರೆ? ಕಾಂಪೋಸಿಟ್ ಅಟ್ರಿಬ್ಯೂಟ್. ಆ್ಯಂಡ್ ಸಿಟಿ. ಇಷ್ಟು ನೀವು ಡೇಟಾ ಸ್ಟೋರ್ ಮಾಡಿದ್ರಿ. ನೆಕ್ಸ್ಟ್ ಸ್ಟೂಡೆಂಟ್ ಮತ್ತು ಇನ್ನೊಂದು ಎಂಟಿಟಿ ನಡುವೆ ಒಂದು ರಿಲೇಷನ್ಶಿಪ್ ಇದೆ, ಅದ್ಯಾವುದು? ಕೋರ್ಸ್. ಅದನ್ನ ನಾವು ಕನೆಕ್ಟ್ ಮಾಡೋಣ. ಈಗ ಸ್ಟೂಡೆಂಟ್ ಎನ್ರೋಲ್ಸ್ ಫಾರ್ ದ ಕೋರ್ಸ್. ಅದು ರಿಲೇಷನ್ಶಿಪ್ ಹೆಂಗೆ ಡ್ರಾ ಮಾಡಬೇಕು? ಯು ನೋ ದಿಸ್. ಸ್ಟೂಡೆಂಟ್ ಎನ್ರೋಲ್ಸ್ ಫಾರ್ ದ ಕೋರ್ಸ್. ಈಸಿ, ಅರ್ಥ ಆಯ್ತಲ್ಲ? ಓಕೆ, ಕೋರ್ಸ್ ರಿಲೇಟೆಡ್ ಏನು ಸ್ಟೋರ್ ಮಾಡೋರಿದ್ರಿ? ಕೋರ್ಸ್ ID. ಕೋರ್ಸ್ ID ಇಟ್ ಈಸ್ ಯುನಿಕ್, ಅದಕ್ಕೆ ಅಂಡರ್ಲೈನ್ ಮಾಡ್ರಿ, ಪ್ರೈಮರಿ ಕೀ. ದೆನ್ ನೇಮ್ ಈಸ್, ನೀವು ಕೋರ್ಸ್ ನೇಮ್ ಸ್ಟೋರ್ ಮಾಡ್ತಾ ಇದ್ದೀರಿ. ಡ್ಯೂರೇಷನ್ ಸ್ಟೋರ್ ಮಾಡ್ತಾ ಇದ್ದೀರಿ. ಆ್ಯಂಡ್ ಕೋರ್ಸ್ ರಿಲೇಟೆಡ್ ಫೀ ಕೂಡ ಸ್ಟೋರ್ ಮಾಡ್ತಿದ್ದೀರಿ. ಓಕೆ, ಈಗ ಇವೆರಡರ ನಡು ಕಾರ್ಡಿನಾಲಿಟಿ ಏನಂತ ಹೇಳಿದ್ದೆ ನಾನು? ಮೆನಿ ಟು ಮೆನಿ ಅಂತ ಹೇಳಿದ್ದೆ. ಅದು ಹೆಂಗೆ ಬಂತು ಅಂತ ನಾನು ಇಲ್ಲಿ ತೋರಿಸ್ತೀನಿ. ಒನ್ ಸ್ಟೂಡೆಂಟ್ ಮೆನಿ ಕೋರ್ಸಲ್ಲಿ ಇರ್ಬೋದು ಅಂತ ಅವ್ರು ಹೇಳ್ತಾರೆ. ಆ್ಯಂಡ್ ಒಂದು ಕೋರ್ಸಲ್ಲಿ ಮೆನಿ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅಂದರೆ ಇವೆರಡರಲ್ಲಿ ಮ್ಯಾಕ್ಸಿಮಮ್ ಯಾವುದು? M. ಇದರಲ್ಲಿ ಮ್ಯಾಕ್ಸಿಮಮ್ ಯಾವುದು? N. ದ್ಯಾಟ್ಸ್ ವೈ ಇಟ್ ಈಸ್ ಮೆನಿ ಟು ಮೆನಿ ರಿಲೇಷನ್ಶಿಪ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ನೀವು ಅನ್ಕೋತಿರ್ಬೋದು ಮೇಲೆ ಒಂದು ಇನ್ಫಾರ್ಮೇಷನ್ ನಾನು ಬಿಟ್ಟಿದ್ದೀನಿ, ಅದೇನು? ಪ್ರೊಫೆಸರ್ ಸ್ಪೇರ್ಸ್ 2 hours ಫಾರ್ ದಿ ಕೋರ್ಸ್. ಅದನ್ನೆಲ್ಲಿ ಆ್ಯಡ್ ಮಾಡಬೇಕಂತ ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಇನ್ಫಾರ್ಮೇಷನ್ ನಾವು ಬಿಟ್ಟಿವಿ, ಅದ್ಯಾವುದು? ಪ್ರೊಫೆಸರ್ನ ಎಲ್ಲಿ ಆ್ಯಡ್ ಮಾಡ್ತೀರಿ? ಪ್ರೊಫೆಸರ್ ಯಾವುದಕ್ಕೆ ಲಿಂಕ್ ಇದೆ ನೋಡ್ರಿ? ಕೋರ್ಸ್ಗೆ ಲಿಂಕ್ ಇದೆ ಅಲ್ಲ. ಕೋರ್ಸ್ ಈಸ್ ಟಾಟ್ ಬೈ ಪ್ರೊಫೆಸರ್ ಅಂದರೆ ಹೆಂಗೆ ಮಾಡಬೇಕು? ಕೋರ್ಸಿಗೆ ರಿಲೇಷನ್ಶಿಪ್ ಹಾಕ್ರಿ. ಕೋರ್ಸ್ ಈಸ್ ಟಾಟ್ ಬೈ ಪ್ರೊಫೆಸರ್. ಇಲ್ಲೇನು ಬರೀತೀರಿ? ಟಾಟ್ ಬೈ. ಓಕೆ, ಪ್ರೊಫೆಸರ್ ಇನ್ಫಾರ್ಮೇಷನ್ ಏನು ಸ್ಟೋರ್ ಮಾಡೋರಿದ್ದೀರಿ?
PID means professor ID is there. Professor has name and ಪ್ರೊಫೆಸರ್ದು ಮೊಬೈಲ್ ನಂಬರ್. ಒಂದಕ್ಕಿಂತ ಹೆಚ್ಚು ಮೊಬೈಲ್ ನಂಬರ್ ಇದ್ದರೆ ಅದನ್ನ ಮಲ್ಟಿ ವ್ಯಾಲ್ಯೂಡ್ ಹಿಂಗೆ ಡ್ರಾ ಮಾಡಬೇಕು. ಸ್ಟೋರ್ ಮಾಡೋರಿದ್ದರೆ ಓಕೆ, ನೀವು ಸ್ಟೋರ್ ಮಾಡೋರಿದ್ದರೆ ಅದನ್ನು ಮಲ್ಟಿ ವ್ಯಾಲ್ಯೂಡ್ ಹಾಕ್ರಿ. ಅಥವಾ ಅವ್ರು ಹೇಳಿರ್ತಾರೆ ಸಿನ್ಯಾರಿಯೋನಲ್ಲಿ ಏನಂತ, ನಮಗೆ ಒಬ್ಬರು ಟೀಚರ್ಗೆ 2-3 ಫೋನ್ ನಂಬರ್ ಸ್ಟೋರ್ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂದರೆ ನೀವೇನು ಮಾಡಬೇಕು, ಮಲ್ಟಿ ವ್ಯಾಲ್ಯೂಡ್ ಯೂಸ್ ಮಾಡಬೇಕು. ಓಕೆ, ಆ್ಯಂಡ್ ಇದು ಯಾವ ಟೈಪ್ ಆಫ್ ಕಾರ್ಡಿನಲಿಟಿ? 1-to-1. 1-to-1. ಹೌ ಇಟ್ ಈಸ್ 1-to-1? ಒಂದು ಕೋರ್ಸ್ ಒಬ್ಬರೇ ಪ್ರೊಫೆಸರ್ ಕಲಿಸ್ಬೇಕಂತ ಹೇಳಿದ್ದಾರೆ, ಆ್ಯಂಡ್ ಒಬ್ಬರು ಪ್ರೊಫೆಸರ್ ಒಂದೇ ಕೋರ್ಸ್ಗೆ ಟೀಚ್ ಮಾಡಬೇಕಂತ ಹೇಳ್ತಾರೆ. ದಟ್ಸ್ ವೈ ಇಟ್ ಈಸ್ 1-to-1. ದಿಸ್ ಈಸ್ ಸ್ಯಾಂಪಲ್ ER ಡಯಾಗ್ರಾಮ್. ಅರ್ಥ ಆಯ್ತಲ್ಲ? ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಈಸಿ. ಗಾಟ್ ಇಟ್? ಆ್ಯಂಡ್ ಒನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಾವಿಲ್ಲಿ ಮಿಸ್ ಮಾಡಿದ್ವಿ. ಅದೇನು? ಪ್ರೊಫೆಸರ್ ಸ್ಪೇರ್ಸ್ 2 hours ಫಾರ್ ದ ಕೋರ್ಸ್. ಪ್ರೊಫೆಸರು 2 ಗಂಟೆ ಒಂದು ಕೋರ್ಸಲ್ಲಿ ಅವರು ಕೆಲಸ ಮಾಡ್ತಾರೆ, ಟೀಚ್ ಮಾಡ್ತಾರೆ. ಹಾಗಂದ್ರೆ ಇದನ್ನು ಪ್ರೊಫೆಸರಲ್ಲಿ ಹಾಕ್ತಿರೋ ಕೋರ್ಸ್ ಕಡೆ ಹಾಕ್ತೀರಿ? ಈ ಅಟ್ರಿಬ್ಯೂಟ್ ಇದು ಕೋರ್ಸ್ ಕಡೆ ಹಾಕಿದರೆ ಬರೀ ಅವರ್ಸ್ ಅಂತ ಬರುತ್ತೆ. ಪ್ರೊಫೆಸರ್ ಕಡೆ ಹಾಕಿದರೆ ಅವರ್ಸ್ ಅನ್ನೋಕ್ಕೆ ಮೀನಿಂಗ್ ಇರೋದಿಲ್ಲ. ಹಾಗಂದ್ರೆ ಇದನ್ನ ಎಲ್ಲಿ ತಗೋಬೇಕು? ರಿಲೇಷನ್ಶಿಪ್ಪಲ್ಲಿ ತಗೋಬೇಕು. ಇಲ್ಲಿ ಅವರ್ಸ್, ನಂಬರ್ ಆಫ್ ಅವರ್ಸ್. ಅವರ್ಸ್ ಅನ್ನೋದು ಅಟ್ರಿಬ್ಯೂಟ್ ಆಫ್ ದಿ ರಿಲೇಷನ್ಶಿಪ್. ಅಟ್ರಿಬ್ಯೂಟ್ ಆಫ್ ದಿ ರಿಲೇಷನ್ಶಿಪ್ ನಾನು ಕ್ಲಾಸ್ ತೊಗೊಂಡಿದ್ದೀನಿ ಆಲ್ರೆಡಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ಒಂದು ಸರಿ ನೋಡ್ಕೋರಿ. ಇದರ ಅರ್ಥ ಏನು? ಒಬ್ಬ ಪ್ರೊಫೆಸರು ಆ ಕೋರ್ಸಲ್ಲಿ ಎಷ್ಟು ಅವರ್ ಟೀಚ್ ಮಾಡ್ತಾರೆ ಅನ್ನೋ ಇನ್ಫಾರ್ಮೇಷನ್ ಕೂಡ ಅವ್ರು ಸ್ಟೋರ್ ಮಾಡೋರಿದ್ದರೆ ಅದನ್ನು ಎಲ್ಲಿ ಹಾಕೋಬೇಕು? ಟಾಟ್ ಬೈ ರಿಲೇಷನ್ಶಿಪ್ಪಲ್ಲಿ ಹಾಕಬೇಕು. ಯಾಕಂದರೆ ಪ್ರೊಫೆಸರ್ ಸೈಡ್ ಅವರ್ಸ್ ಅಂತ ಬರೆದ್ರೆ ಏನು ಅವರ್ಸ್, ಎದರ ಅವರ್ಸ್ ಅಂತ ಗೊತ್ತಾಗೋದಿಲ್ಲ. ಕೋರ್ಸ್ ಸೈಡ್ ಅವರ್ಸ್ ಅಂತ ಬರೆದ್ರೆ ಈ ಕೋರ್ಸ್ ಇಷ್ಟು ಅವರ್ಸ್ ಇದೆ ಅಂತ ಗೊತ್ತಾಗ್ತೈತಿ. ಅದು ದಟ್ ಈಸ್ ರಾಂಗ್. ಅದಕ್ಕೆ ನಾವು ರಿಲೇಷನ್ಶಿಪ್ಪಲ್ಲಿ ಅವರ್ಸನ್ನು ಆ್ಯಡ್ ಮಾಡಬೇಕು. ಪ್ರೊಫೆಸರ್ ಸ್ಪೇರ್ಸ್ 2 hours ಫಾರ್ ದ ಕೋರ್ಸ್. ದಟ್ ಡೆಫಿನೆಟ್ಲಿ ಪರ್ಫೆಕ್ಟ್ಲಿ ಫಿಟ್ಸ್ ಇನ್ ರಿಲೇಷನ್ಶಿಪ್. got it? ಅರ್ಥ ಆಯ್ತಲ್ಲ? ಹೌ ಟು ಡ್ರಾ ER ಡಯಾಗ್ರಾಮ್ಸ್ ಗೊತ್ತಾಯ್ತಲ್ಲ? ಇದೇ ಥರ ಸಮ್ ಅದರ್ ER ಡಯಾಗ್ರಾಮ್ಸ್ ಕೂಡ, ಅದರ್ ಸಿನಾರಿಯೋಸ್ ತೊಗೊಂಡು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಬರ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಇಫ್ ಯು ಆರ್ ನ್ಯೂ ಟು ದ ಚಾನಲ್, please subscribe and share the video. Thank you.